ಆತ್ಮೀಯರೇ ನಮಸ್ಕಾರ. ದೇವರಾಜು ಶಿವಪುರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಾವು ಏನು ಸೇತುಬಂಧ ಪ್ರಕ್ರಿಯೆಯನ್ನು ನಾವು ಮಾಡ್ತಾ ಇದ್ದೀವಿ. 15ನೇ ತಾರೀಕಿನ ನಂತರದಲ್ಲಿ ನಾವು ಪೂರ್ವ ಪರೀಕ್ಷೆಯ ಆಧಾರದ ಮೇಲೆ FLN ಮಗು ಮತ್ತು ಪರಿಹಾರ ಬೋಧನೆ ಮಕ್ಕಳ ಪಟ್ಟಿಯನ್ನು ನಾವು ಮಾಡಬೇಕಾಗಿರುತ್ತೆ. ಹಾಗಾಗಿ FLN ಮಗು ಅಂತ ಯಾವುದನ್ನ ಗುರುತಿಸ್ಬೇಕು, ಪರಿಹಾರ ಬೋಧನೆ ಅಂತಕ್ಕಂಥ ಯಾವ ಮಗುವನ್ನ ಗುರುತಿಸಬೇಕು? FLN ಮಗು ಪರಿಹಾರ ಬೋಧನೆ ಮಗು ಎರಡೂ ಕೂಡ ಒಂದೇನಾ? FLN ಮಗು ಪರಿಹಾರ ಬೋಧನೆ ಮಗುನೂ ಕೂಡ ಆಗಿರುತ್ತಾ, ಅಥವಾ ಪರಿಹಾರ ಬೋಧನೆಯಲ್ಲಿ ಬರ್ತಕ್ಕಂಥ ಮಗು FLN ಸಾಧಿಸಿ ಇಲ್ದಿರತಕ್ಕಂಥ ಮಗು ಆಗುತ್ತಾ ಎಂಬತಕ್ಕಂಥ 10 ಹಲವು ವಿಚಾರಗಳನ್ನ ಈ ವಿಡಿಯೋದ ಮೂಲಕ ತಿಳಿದುಕೊಳ್ತಕ್ಕಂಥ ಪ್ರಯತ್ನವನ್ನ ನಾವು ಮಾಡೋಣ. ಆತ್ಮೀಯರೇ, ನೀವು ಇದುವರೆಗೂ ಕೂಡ ದೇವರಾಜು ಶಿವಪುರ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋವನ್ನು ಕೊನೆಯವರೆಗೂ ಕೂಡ ನೋಡಿ. FLN ಅಂತಕ್ಕಂಥ ಫೌಂಡೇಶನ್ ಲಿಟ್ರಸಿ ಅಂಡ್ ನ್ಯೂಮರಸಿ ಅಂತಕ್ಕಂಥ ಪರಿಕಲ್ಪನೆ ಏನು ಕುಟ್ಕೊಂತು, ಆ ನಿಪುಣ ಭಾರತ್ ಅಂದ್ರೆ ಏನು, ಅದು ಸಾಕಷ್ಟು ವಿಚಾರಗಳನ್ನು ಒಳಗೊಂಡಿರ್ತಕ್ಕಂಥದ್ದು. ಅದನ್ನ ಸಪರೇಟ್ ಆದಂತ ಮತ್ತೊಂದು ವಿಡಿಯೋದಲ್ಲಿ ತಿಳಿಸ್ತೇನೆ. ಈಗ ಮೊದಲಿಗೆ FLN ಫೌಂಡೇಶನ್ ಲಿಟ್ರಸಿ ಅಂಡ್ ನ್ಯೂಮರಸಿ, ಬುನಾದಿ ಸಾಕ್ಷರತೆ ಮತ್ತು ಸಂಖ್ಯಾಜ್ಞಾನ ಏನು ಹೇಳುತ್ತೆ FLN ಅಂತಕ್ಕಂಥದ್ದು ತಾವು ಗಮನಿಸ್ತಾ ಇರಬಹುದು ಸ್ನೇಹಿತರೆ. ರಾಷ್ಟ್ರೀಯ ಶಿಕ್ಷಣ ನೀತಿ ಮತ್ತು ನಿಪುಣ ಭಾರತ್ ಗುರಿಯನ್ವಯ ಓದುವುದು, ಬರೆಯುವುದು ಮತ್ತು ಸರಳ ಗಣಿತ ಮೂಲ ಕ್ರಿಯೆಗಳನ್ನು ಮಾಡಲು ಇನ್ನೂ ಕಷ್ಟಪಡುತ್ತಿರುವ ಮಗು. ಈ ಮಗುಗೆ ತರಗತಿಯ ಪಠ್ಯಕ್ಕಿಂತ ಮೊದಲು ಬುನಾದಿ ಸಾಮರ್ಥ್ಯಗಳನ್ನ ನಾವು ಕಲಿಸಬೇಕಾಗತ್ತೆ. ನಿಪುಣ ಭಾರತ ಪರಿಕಲ್ಪನೆ ಬಗ್ಗೆನೇ ನಾವು ಮತ್ತೊಂದು ವಿಡಿಯೋದಲ್ಲಿ ತಿಳಿಸ್ತೀನಿ, ಅದನ್ನ ಡೀಟೇಲ್ ಆಗಿ. ಈಗ ಸದ್ಯಕ್ಕೆ ನಾವು ಆ ಸ್ಯಾಪಿಗೆ ಸಂಬಂಧಪಟ್ಟಂತೆ ಪರಿಹಾರ ಬೋಧನೆ ಮಗು FLN ಮಗುವನ್ನು ಗುರುತಿಸ್ತಕ್ಕಂಥದ್ದು ಹೇಗೆ ಅಂತಕ್ಕಂಥದ್ದು ಬ್ರೀಫ್ ಆಗಿ ತಿಳಿಸಕ್ಕಂಥ ಪ್ರಯತ್ನ. ಇದು FLN. ಪರಿಹಾರ ಬೋಧನೆ ಮಗು ಅಂದ್ರೆ ಏನು? ಮಗುವಿಗೆ ಅಕ್ಷರ ಜ್ಞಾನ, ಓದು ಬರಹ, ಮೂಲ ಗಣಿತ ಗೊತ್ತಿರುತ್ತದೆ ಅಂದ್ರೆ FLN ಗೊತ್ತು, ಆದ್ರೆ ಕಳೆದ ತರಗತಿಯ ನಿರ್ದಿಷ್ಟ ಕಲಿಕಾ ಫಲಗಳನ್ನ ಸಾಧಿಸಲು ವಿಫಲವಾಗಿರುತ್ತದೆ. ಈ ಮಗುವಿಗೆ ಆಯಾ ತರಗತಿಯ ಪಠ್ಯದ ಕಲಿಕಾ ಅಂತರವನ್ನ, ಲರ್ನಿಂಗ್ ಗ್ಯಾಪ್ ಅಂತ ಏನ್ ಕರಿತೀವಿ, ಅದನ್ನ ಸರಿದೂಗಿಸಲು ಪರಿಹಾರ ಬೋಧನೆ ಅವಶ್ಯಕತೆ ಇದೆ. ಈಗ ಫಾರ್ ಎಕ್ಸಾಂಪಲ್ 5ನೇ ತರಗತಿ ಮಗುವಿಗೆ ನಾವು ಏನು ಇಲಾಖೆ ಈಗ ಆಲ್ರೆಡಿ 4ನೇ ತರಗತಿಯಿಂದ ಕಲಿಕಾ ಫಲಗಳ ಪಟ್ಟಿಯನ್ನ ನೀಡಲಾಗಿದೆ. ಈಗ 5ನೇ ತರಗತಿಯ ಕಲಿಕಾ ಫಲ ಅಂದ್ರೆ ಆ ಮಗು 4ನೇ ತರಗತಿಯಲ್ಲಿ ಈ ಕಲಿಕಾ ಫಲಗಳಲ್ಲಿ ಸಾಮರ್ಥ್ಯವನ್ನು ಗಳಿಸಬೇಕಾಗಿತ್ತು ಅಂತ ಅದರ ಅರ್ಥ. ಅದನ್ನ ಯಾವ ಮಗು ಗಳಿಸಿರೋದಿಲ್ವೋ ಅದು ಪರಿಹಾರ ಬೋಧನೆ ಮಗು ಅಂತೇಳಿ. ಎಸ್, ಮಕ್ಕಳನ್ನು ಗುರುತಿಸ್ತಕ್ಕಂಥ ಮಾನದಂಡ. ಸೇತುಬಂಧದ ಪೂರ್ವ ಪರೀಕ್ಷೆ ಆಧಾರದ ಮೇಲೆ ಮಕ್ಕಳನ್ನು ಕೆಳಗಿನ ಮಾನದಂಡಗಳ ಆಧಾರದ ಮೇಲೆ ಗುರುತಿಸ್ತೇವೆ. ಒಂದು ಪ್ರಶ್ನೆ ಪತ್ರಿಕೆ ಸ್ವರೂಪ. ನಾನು ಆಗ್ಲೇ ಹಿಂದಿನ ವಿಡಿಯೋಗಳಲ್ಲಿ ಕೂಡ ಹೇಳಿದ್ದೇನೆ, 10 ಅಂಕಗಳ ಪ್ರಶ್ನೆ ಪತ್ರಿಕೆಯಲ್ಲಿ ಯಾವ 10 ಅಂಕ ಏನು ಕಲಿಕಾ ಫಲಗಳ ಪಟ್ಟಿ ನೀಡಿದೆ ಇಲಾಖೆ, ಅಲ್ಲಿ ಆ ಕಲಿಕಾ ಫಲಗಳಿಗೆ ಅನುಗುಣವಾಗಿ 10 ಪ್ರಶ್ನೆಗಳನ್ನ ರಚನೆ ಮಾಡ್ತೀವಿ. 10 ಅಂಕಗಳ ಅಂಕ ಅಲ್ಲ, 10 ಪ್ರಶ್ನೆಗಳನ್ನ FLN ಸಾಮರ್ಥ್ಯದ ಪ್ರಶ್ನೆಗಳಿರುತ್ತವೆ. ಅಂದ್ರೆ ಏನು, ಸರಳ ಪದ ಓದುವುದು, ಬಿಡಿ, ಹತ್ರ ಗುರುತಿಸುವಿಕೆ, ಈ ತರ ಇರ್ತವೆ. 10 ಪ್ರಶ್ನೆಯ ಪತ್ರಿಕೆಯಲ್ಲಿ ಅಪೇಕ್ಷಿತ ಕಲಿಕಾ ಫಲಗಳ ಪ್ರಶ್ನೆಗಳು ಕೂಡ ಇರುತ್ತವೆ. ಸೊ ಅವುಗಳ ಆಧಾರದ ಮೇಲೆ ನಾವು ಮಗುವನ್ನು ಗುರುತಿಸ್ತೀವಿ. ಈಗ ಫಾರ್ ಎಕ್ಸಾಂಪಲ್ ಭಾಷಾ ಸಾಮರ್ಥ್ಯ, FLN ಮಗು ಏನಾಗುತ್ತೆ, ಭಾಷಾ ಸಾಮರ್ಥ್ಯದಲ್ಲಿ ಸರಳ ಪದಗಳನ್ನು ಜೋಡಿಸಿ ಓದಲು ಬರುವುದಿಲ್ಲ, ಒತ್ತಕ್ಷರ ದೀರ್ಘಾಕ್ಷರಗಳ ತಪ್ಪುಗಳು ಹೆಚ್ಚಿರುತ್ತವೆ, ಸರಳ ಸೂಚನೆಗಳನ್ನು ಅರ್ಥೈಸಿಕೊಳ್ಳಲು ಕೂಡ ಕಷ್ಟಪಡುತ್ತದೆ. ಭಾಷೆಗೆ ಸಂಬಂಧಪಟ್ಟಂತೆ ಇದು FLN ಮಗು. ಓಕೆನಾ? ಪರಿಹಾರ ಬೋಧನೆ ಮಗುವೇನು, ಸರಳವಾಗಿ ಓದಲು ಮತ್ತು ಬರೆಯಲು ಬರುತ್ತದೆ, ಆದರೆ ಹಿಂದಿನ ತರಗತಿಯ ವ್ಯಾಕರಣ, ಸ್ವಂತ ವಾಕ್ಯ ರಚನೆ ಅಥವಾ ಪ್ಯಾರಾಗ್ರಾಫ್ ಗ್ರಹಿಕೆಯಲ್ಲಿ ಹಿಂದುಳಿದಿರುತ್ತದೆ. ಗಣಿತ ಸಾಮರ್ಥ್ಯಕ್ಕೆ ಸಂಬಂಧಪಟ್ಟಂತೆ ಸಂಖ್ಯೆಗಳನ್ನು ಸರಿಯಾಗಿ ಗುರುತಿಸುವುದಿಲ್ಲ. ಯಾವುದು? FLN ಮಗು. ಇದು FLN ಮಗು. ಏಕ ಅಂಕಿ ಅಥವಾ ದ್ವಿಅಂಕಿಯ ಸರಳ ಸಂಕಲನ, ವ್ಯವಕಲನ ಮಾಡಲು ಬರುವುದಿಲ್ಲ. ಆದರೆ ಪರಿಹಾರ ಬೋಧನೆ ಮಗು ಸಂಖ್ಯೆಗಳ ಜ್ಞಾನ ಇರುತ್ತದೆ, ಬಾಯಿಪಾಠ ಲೆಕ್ಕ ಮಾಡಬಲ್ಲದು, ಆದರೆ ಇಂದಿನ ತರಗತಿಯ ಗುಣಾಕಾರ, ಭಾಗಾಕಾರ ಅಥವಾ ಭಿನ್ನರಾಶಿಯಂತಹ ಕ್ಲಿಷ್ಟ ಲೆಕ್ಕಗಳಲ್ಲಿ ಅಂಕಗಳನ್ನು ಗಳಿಸಿರುವುದಿಲ್ಲ. ಇದು ಓವರ್ ಆಲ್ ಒಂದು ಬ್ರೀಫ್ ನೋಟ್ಸ್. ಬಟ್ ಇದಕ್ಕಿಂತಲೂ ಸರಳವಾಗಿ ನೀವು ಗುರುತಿಸ್ತಕ್ಕಂಥದ್ದು ಹೇಗೆ FLN ಮಗು? ನಾವು ಆಲ್ರೆಡಿ ಸ್ಯಾಪ್ಗೆ ನಮ್ಮ ಪೂರ್ವ ಪರೀಕ್ಷೆಯಲ್ಲಿ ಗಳಿಸಿರ್ತಕ್ಕಂಥದ್ದನ್ನ, ಏನು ಪೂರ್ವ ಪರೀಕ್ಷೆಯಲ್ಲಿ ನಾನು ಹಿಂದಿನ ವಿಡಿಯೋದಲ್ಲಿ ನಿಮ್ಗೆ ಹೇಳಿದ್ದೆ, 10 ಪ್ರಶ್ನೆಗಳನ್ನ ಕೊಟ್ಟಿರ್ತಕ್ಕಂಥ ಕಲಿಕಾ ಫಲಗಳಿಗೆ ಅನುಗುಣವಾಗಿ 10 ಪ್ರಶ್ನೆಗಳ ಪ್ರಶ್ನೆ ಪತ್ರಿಕೆಯನ್ನ ರಚನೆ ಮಾಡಿದ್ದೀನಿ. 1, 2, 3, 4, 5, 6 ಅಂತೇಳಿ. ಅದರಲ್ಲಿ ಕೊಟ್ಟಿರ್ತಕ್ಕಂಥ ಕಲಿಕಾ ಫಲಗಳ ಪಟ್ಟಿ ಏನಿದೆ, ಅದರಲ್ಲಿ ಮೊದಲ 4 ಇದು FLNಗೆ ಸಂಬಂಧಪಟ್ಟಂತ ಪ್ರಶ್ನೆಗಳಾಗಿರುತ್ತವೆ. ನೀವು ಯಾವುದೇ ಪ್ರಶ್ನೆ ಪತ್ರಿಕೆ ತೆಗೆದುಕೊಳ್ಳಿ, ಎಸ್ಪೆಷಲಿ ಲ್ಯಾಂಗ್ವೇಜ್ ಅಂಡ್ ಮ್ಯಾಥಮೆಟಿಕ್ಸ್, ಇದು FLN ಮಕ್ಕಳನ್ನು ಗುರುತಿಸ್ತಕ್ಕಂಥ ಸಂದರ್ಭದಲ್ಲಿ
ಕನ್ನಡ, ಇಂಗ್ಲಿಷ್ ಮತ್ತು ಮ್ಯಾಥಮೆಟಿಕ್ಸ್ ಅನ್ನ ಆಧಾರವಾಗಿಟ್ಟುಕೊಂಡು ಏನು ಮೊದಲ 4 ಪ್ರಶ್ನೆಗಳಿರ್ತವೆ, ಈ 4 ಪ್ರಶ್ನೆಗಳು FLN ಸಂಬಂಧಪಟ್ಟಂತ ಪ್ರಶ್ನೆಗಳಾಗಿರ್ತವೆ. ಉಳಿದ 5, 6, 7, 8, 9 ಏನಿದಾವೆ ಅವು ಮಾಮೂಲಿ ಅಪೇಕ್ಷಿತ ಕಲಿಕಾ ಫಲಗಳನ್ನ ಪರೀಕ್ಷೆ ಮಾಡ್ತಕ್ಕಂಥ ಪ್ರಶ್ನೆಗಳಾಗಿರುತ್ತೆ. ನೀವು ಸ್ಯಾಪ್ಗೆ ಎಂಟ್ರಿ ಮಾಡ್ತೀರಿ. ಫಾರ್ ಎಕ್ಸಾಂಪಲ್ ಸ್ಯಾಪ್ಗೆ ಎಂಟ್ರಿ ಮಾಡ್ರಿ, 1, 2, 3, 4, 5 ಈ ರೀತಿ ಬರ್ಕೊಂಡೋದ್ರಿ. 1ನೇ ಕಲಿಕಾ ಫಲದಲ್ಲಿ ಮಗು ಎ ಮಾಡೇನೆ, 2ರಲ್ಲಿ ಬಿ ತೆಗ್ದವನೆ, 3ರಾಗೂ ಕೂಡ ಬಿ ತೆಗ್ದಾನೆ, 4ರಲ್ಲಿ ಎ ತೆಗ್ದವನೆ, ಇದು 5ರಲ್ಲಿ ಎ ತೆಗ್ದಿರ್ಬೋದು, 6ರಲ್ಲಿ ಬಿ ತೆಗ್ದ್ರೆ ಇದು ಏನಾರ ಆಗಿರ್ಬೋದು. ಆದ್ರೆ ನೋಡಿ 1, 2, 3, 4ರಲ್ಲಿ 4 ಕಲಿಕಾ ಫಲಗಳಲ್ಲಿಯೂ ಕೂಡ ಎ ತೆಗೆದಿದ್ರೆ ಅವನು FLN ಮಗು ಅಲ್ಲ. ಆದ್ರೆ 1, 2, 3, 4ರಲ್ಲಿ ಒಂದೇ ಪ್ರಶ್ನೆಗಾದ್ರೂ ಕೂಡ ಅವನು ಬಿ ತೆಗ್ದಂದ್ರೆ ಅವನು FLN ಮಗು ಆಗಿರ್ತಾನೆ. ಈ ಆಧಾರದ ಮೇಲೆ ನಾವು ಗುರುತಿಸ್ಬೇಕು. ನಾವು ಸ್ಯಾಪಲ್ಲಿ ಒಂದನ್ನ ಎಂಟ್ರಿ ಮಾಡೋದು, ನನಗೆ ಯಾವ್ದೋ ಮಗು ಮುಖ ನೋಡಿ ನಾನು ಇವನು FLN ಇವನು ಪರಿಹಾರ ಬೋಧನೆ ಅಂತೇಳಿ ವಿಂಗಡಿಸ್ತಕ್ಕಂಥದ್ದು ಅಲ್ಲ ಕರೆಕ್ಟ್ ಆದಂತ ವಿಧಾನ. ಸೊ ನೀವು ಸ್ಯಾಪ್ ಅನ್ನ ನೀವೇನ್ ಎಂಟ್ರಿ ಮಾಡಿರ್ತೀರಿ ಅಥವಾ ನಿಮ್ಮ ಇಂಡಿವಿಜುವಲ್ ರಿಜಿಸ್ಟರ್ ಏನಿರುತ್ತೆ ಅದನ್ನ ಎಂಟ್ರಿ ಮಾಡಿರ್ತೀರಿ, ಅದನ್ನ ನೋಡ್ಕೋಬೇಕು. 1ನೇ ಕಲಿಕಾ ಫಲದಲ್ಲಿ 1, 2, 3, 4 ಇದು ಭಾಷೆ ಮತ್ತು ಗಣಿತವನ್ನು ಆಧಾರವಾಗಿಟ್ಕೊಂಡು ಮಾಡ್ಬೇಕಾಗಿರ್ತಕ್ಕಂಥದ್ದು. 1, 2, 3, 4ರಲ್ಲಿ 4ಕ್ಕೂ ಬಿ ತೆಗೆದಿದ್ರು FLN, 4ರಲ್ಲಿ 1 ಬಿ ತೆಗೆದ್ರು ಕೂಡ ಅವನು FLN ಮಗು ಆಗಿರ್ತಾನೆ. ಇದಾಯ್ತು, FLN ಮಗುದು ಕ್ಲಿಯರ್ ಆಯ್ತು ಅಂತ ಅಂದ್ಕೊಂತೀನಿ. ನಿಮ್ಗೆ ಏನೋ ಡೌಟ್ಸ್ ಇದ್ದರೆ ನೀವು ಕಾಮೆಂಟ್ ಸೆಕ್ಷನ್ ನಲ್ಲಿ ಕಾಮೆಂಟ್ ಮಾಡ್ಬೋದು, ನಾನು ಅದಕ್ಕೆ ಉತ್ತರವನ್ನು ಕೊಡ್ತೀನಿ. ಎಸ್, ಓಕೆ. ಇನ್ನೊಂದೇನು, ಇವನು 1, 2, 3, 4, 5, 6, 7, 8, 9, 10 ಅಂತ ಇದಂತ ತಿಳ್ಕೊಳ್ಳಿ. ಇವನು ಎ ತೆಗ್ದ, 2ರಲ್ಲಿ ಎ ತೆಗ್ದಾನೆ, 3ರಲ್ಲಿ ಎ ತೆಗ್ದಾನೆ, 4ರಲ್ಲಿ ಕೂಡ ಎ ತೆಗ್ದಾನೆ, 5ರಲ್ಲೂ ಎ ಬಂದಿದೆ, ಬಟ್ ಇಲ್ಲಿ ಬಿ ಬಂದಿದೆ ಅಥವಾ ಇಲ್ಲಿ ಬಿ ಬಂದಿದೆ ಅಥವಾ ಇಲ್ಲಿ ಎ ಬರ್ಬೋದು ಅಥವಾ ಬಿ ಬರ್ಬೋದು ಅಲ್ವಾ. ಇಲ್ಲಿ 1, 2, 3, 4ರಲ್ಲಿ ಅವನು ಎ ತೆಗೆದುಕೊಂಡಿದ್ದಾನೆ ಅಂತ ಅಂದ್ರೆ ಅವನು FLN ಮಗು ಅಲ್ಲ. ಆದ್ರೆ 5, 6, 7ರಲ್ಲಿ ಯಾವ್ದಾದ್ರು ಪ್ರಶ್ನೆಗೆ ಬಿ ತೆಗೆದದ್ದ ಅವನು ಪರಿಹಾರ ಬೋಧನೆ ಮಗು ಆಗಿರ್ತಾನೆ. ಹಾಗಾಗಿ ಸೊ ಈ FLN ಮತ್ತು ಪರಿಹಾರ ಬೋಧನೆಯ ಮಗುವನ್ನ ಗುರುತಿಸ್ತಕ್ಕಂಥ ಸಂದರ್ಭದಲ್ಲಿ ನಾವು ಏನು ಪೂರ್ವ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಮತ್ತು ಅದರ ಮಗುವಿನಿಂದ ಉತ್ತರವನ್ನು ಪಡೆದಿರ್ತೀವಿ, ಆ ಒಂದು ಗ್ರೇಡ್ ಎ ಬಿ ಗ್ರೇಡ್ ಅನ್ನು ತೆಗೆದುಕೊಂಡು ಇವನು ಪರಿಹಾರ ಬೋಧನೆ ಮಗು ಮತ್ತು FLN ಮಗು ಅಂತ ಗುರುತಿಸಬೇಕಾಗತ್ತೆ. ಮೋಸ್ಟ್ ಪ್ರಾಬಬಲಿ ಏನು FLN ಮಗು ಕೆಲವು ಬಹಳಷ್ಟು ಸಂದರ್ಭದಲ್ಲಿ ಪರಿಹಾರ ಬೋಧನೆ ಮಗು ಕೂಡ ಆಗಿರ್ತಕ್ಕಂಥ ಸಾಧ್ಯತೆಗಳು ಇರ್ತವೆ. ಆದ್ರೆ ಈ ಪರಿಹಾರ ಬೋಧನೆಯಲ್ಲಿ ಇರ್ತಕ್ಕಂಥ ಎಲ್ಲಾ ಮಕ್ಕಳು ಕೂಡ FLN ಮಗು ಆಗಿರ್ತಾನೆ ಅಂತ ಹೇಳಿ ನಾವು ಹೇಳಕ್ ಬರಲ್ಲ. ಯಾಕಂದ್ರೆ FLN ಅಲ್ಲಿ ಸಾಧಿಸಿರ್ಬೋದು, FLN ಅವನಿಗೆ ಸಾಮರ್ಥ್ಯ ಗಳಿಸಿರ್ಬೋದು, ಆದ್ರೆ ಇಂದಿನ ತರಗತಿ ಅಪೇಕ್ಷಿತ ಕಲಿಕಾ ಫಲಗಳನ್ನ ಸಾಧಿಸದೇ ಇರಬಹುದು. ಹಾಗಾಗಿ FLN ಮತ್ತು ಪರಿಹಾರ ಬೋಧನೆಯನ್ನು ಗುರುತಿಸ್ತಕ್ಕಂಥ ಸಂದರ್ಭದಲ್ಲಿ ಇದು ಕ್ಲಾರಿಟಿ ಇರಲಿ. 1, 2, 3, 4ರಲ್ಲಿ ಏನಾದ್ರೂ ಬಿ ತೆಗೆದ್ರೆ ಅವನು FLN ಮಗು, 1, 2, 3, 4ರಲ್ಲಿ ಕಂಪ್ಲೀಟ್ ಎ ತೆಗೆದವನೆ, ಇನ್ನು 5ರಿಂದ 10ನೇ ಪ್ರಶ್ನೆಯಲ್ಲಿ ಬಿ ತೆಗೆದವನೆ ಅಂದ್ರೆ ಅದು ಒಂದು ಪ್ರಶ್ನೆಯಲ್ಲಿ ಬಿ ತೆಗೆದ್ರು ಕೂಡ ಅವನು ಪರಿಹಾರ ಬೋಧನೆ ಮಗು ಆಗಿರ್ತಾನೆ. ಹಾಗಾಗಿ ಈ 2 ಕ್ಲಾರಿಟಿಯನ್ನು ಇಟ್ಟುಕೊಂಡು ನಾವು ಇಲಾಖೆಯನ್ನು ಈಗ ಕೇಳ್ತಾ ಇದ್ದೀವಿ, FLN ಮಕ್ಕಳ ಪಟ್ಟಿ ಮತ್ತು ಪರಿಹಾರ ಬೋಧನೆ ಮಕ್ಕಳ ಪಟ್ಟಿಯನ್ನ ನಾವು ಪಟ್ಟಿಯನ್ನ ಮಾಡಬೇಕಾಗತ್ತೆ. ಆದ್ಮೇಲೆ ಇದಿಷ್ಟು ಮಾಹಿತಿ FLN ಮಕ್ಕಳನ್ನು ಗುರುತಿಸ್ತಕ್ಕಂಥದ್ದು ಹೇಗೆ, ಪರಿಹಾರ ಬೋಧನೆಯ ಮಕ್ಕಳನ್ನು ಗುರುತಿಸ್ತಕ್ಕಂಥದ್ದು ಹೇಗೆ, ಎರಡಕ್ಕೂ ಇರ್ತಕ್ಕಂಥ ವ್ಯತ್ಯಾಸ. ಆದ್ಮೇಲೆ ನೀವು ಇದುವರೆಗೂ ಕೂಡ ದೇವರಾಜು ಶಿವಪುರ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ, ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಮತ್ತು ಇದರ ಲಿಂಕ್ ನಿಮ್ಮ ಸ್ನೇಹಿತರಿಗೆ ಮತ್ತು ಬಂಧು ಮಿತ್ರರಿಗೆ ಶೇರ್ ಮಾಡಿ ಅಂತ ಹೇಳುತ್ತಾ ಧನ್ಯವಾದಗಳು.